ಸುಬ್ರಹ್ಮಣ್ಯ ಹೋಗಿರೋದು ಖಾಸಗಿ, ಅದು ನನ್ನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನಾವು ಒಂದು ಶಾಂತಿ ಸಭೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಮ್ಯುನಲ್ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಇದೆ ಅಂಥೇಳಿ ಆ ಕಾರಣಕ್ಕೆ ಒಂದು ಶಾಂತಿ ಸಭೆ ಮಾಡಬೇಕು ಅಂತೇಳಿ ಸಲಹೆ ಬಂದಿತ್ತು. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಆದಮೇಲೆ ಕರೆದಿದ್ದೇವೆ. ಎಲ್ಲ ಸಮುದಾಯ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ರಿಲಿಜಿಯಸ್ ಹೆಡ್ಸ್ ಇರ್ಬೋದು, ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರಲ್ಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇರ್ಬೋದು, ಇವ್ರನ್ನೆಲ್ಲ ಕರೆದಿದ್ದೇವೆ. ಅವರ ಸಲಹೆಗಳನ್ನು ತಗೊಳ್ತೇವೆ. ಮುಂದೆ ಏನು ಮಾಡಬೇಕು ಸರ್ಕಾರದ ವತಿಯಿಂದ ಅಂಥೇಳಿ ನಾವು ಆನಂತರ ಡಿಸೈಡ್ ಮಾಡ್ತೇವೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ಮತ್ತೆ ನೆಲೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದು, ಅದು ಹಿಂದೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಸರ್, ಈಗ ಕಾರಾಗೃಹದಲ್ಲಿ ನಾಸೀರ್ಗೆ ಆ ಥರ ಹೆಲ್ಪ್ ಮಾಡಿದ್ದಾರೆ. ಅದೇ ಥರ ಬೇರೆ ಜೈಲುಗಳಲ್ಲೂ ತುಂಬ ಆ್ಯಕ್ಟಿವಿಟೀಸ್ಗಳು ನಡೀತದೆ. ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಯಾವ ಅಲ್ಲ, ಅದು ಆ ಥರ ಇದ್ದರೆ ನಾವು ಮೊದಲು ನಮ್ಮ ವಿದಿನ್ ದಿ ಪ್ರಿಸನ್ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಥ ರ್ಯಾಡಿಕಲೈಸೇಷನ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು. ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಇದ್ದರೆ ಅದು NIA ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ. ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ. ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಇರೋದಿಲ್ಲ, ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು. ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ. ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವರೇ ನೇರವಾಗಿ ಕ್ರಮ ತಗೊಳ್ತಾರೆ. ಸುಬ್ರಹ್ಮಣ್ಯ ಹೋಗಿರೋದು ಖಾಸಗಿ, ಅದು ನನ್ನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನಾವು ಒಂದು ಶಾಂತಿ ಸಭೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಮ್ಯುನಲ್ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಇದೆ ಅಂಥೇಳಿ ಆ ಕಾರಣಕ್ಕೆ ಒಂದು ಶಾಂತಿ ಸಭೆ ಮಾಡಬೇಕು ಅಂತೇಳಿ ಸಲಹೆ ಬಂದಿತ್ತು. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಆದಮೇಲೆ ಕರೆದಿದ್ದೇವೆ. ಎಲ್ಲ ಸಮುದಾಯ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ರಿಲಿಜಿಯಸ್ ಹೆಡ್ಸ್ ಇರ್ಬೋದು, ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರಲ್ಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇರ್ಬೋದು, ಇವ್ರನ್ನೆಲ್ಲ ಕರೆದಿದ್ದೇವೆ. ಅವರ ಸಲಹೆಗಳನ್ನು ತಗೊಳ್ತೇವೆ. ಮುಂದೆ ಏನು ಮಾಡಬೇಕು ಸರ್ಕಾರದ ವತಿಯಿಂದ ಅಂಥೇಳಿ ನಾವು ಆನಂತರ ಡಿಸೈಡ್ ಮಾಡ್ತೇವೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ಮತ್ತೆ ನೆಲೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದು, ಅದು ಹಿಂದೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಸರ್, ಈಗ ಕಾರಾಗೃಹದಲ್ಲಿ ನಾಸೀರ್ಗೆ ಆ ಥರ ಹೆಲ್ಪ್ ಮಾಡಿದ್ದಾರೆ. ಅದೇ ಥರ ಬೇರೆ ಜೈಲುಗಳಲ್ಲೂ ತುಂಬ ಆ್ಯಕ್ಟಿವಿಟೀಸ್ಗಳು ನಡೀತದೆ. ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಯಾವ ಅಲ್ಲ, ಅದು ಆ ಥರ ಇದ್ದರೆ ನಾವು ಮೊದಲು ನಮ್ಮ ವಿದಿನ್ ದಿ ಪ್ರಿಸನ್ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಂಥ ರ್ಯಾಡಿಕಲೈಸೇಷನ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು. ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಇದ್ದರೆ ಅದು NIA ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ. ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ. ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಇರೋದಿಲ್ಲ, ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು. ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ. ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವರೇ ನೇರವಾಗಿ
ಕ್ರಮ ತಗೊಳ್ತಾರೆ. ಸುಬ್ರಹ್ಮಣ್ಯ ಹೋಗಿರೋದು ಖಾಸಗಿ, ಅದು ನನ್ನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನಾವು ಒಂದು ಶಾಂತಿ ಸಭೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಮ್ಯುನಲ್ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಇದೆ ಅಂಥೇಳಿ ಆ ಕಾರಣಕ್ಕೆ ಒಂದು ಶಾಂತಿ ಸಭೆ ಮಾಡಬೇಕು ಅಂತೇಳಿ ಸಲಹೆ ಬಂದಿತ್ತು. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಆದಮೇಲೆ ಕರೆದಿದ್ದೇವೆ. ಎಲ್ಲ ಸಮುದಾಯ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ರಿಲಿಜಿಯಸ್ ಹೆಡ್ಸ್ ಇರ್ಬೋದು, ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರಲ್ಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇರ್ಬೋದು, ಇವ್ರನ್ನೆಲ್ಲ ಕರೆದಿದ್ದೇವೆ. ಅವರ ಸಲಹೆಗಳನ್ನು ತಗೊಳ್ತೇವೆ. ಮುಂದೆ ಏನು ಮಾಡಬೇಕು ಸರ್ಕಾರದ ವತಿಯಿಂದ ಅಂಥೇಳಿ ನಾವು ಆನಂತರ ಡಿಸೈಡ್ ಮಾಡ್ತೇವೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ಮತ್ತೆ ನೆಲೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದು, ಅದು ಹಿಂದೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಸರ್, ಈಗ ಕಾರಾಗೃಹದಲ್ಲಿ ನಾಸೀರ್ಗೆ ಆ ಥರ ಹೆಲ್ಪ್ ಮಾಡಿದ್ದಾರೆ. ಅದೇ ಥರ ಬೇರೆ ಜೈಲುಗಳಲ್ಲೂ ತುಂಬ ಆ್ಯಕ್ಟಿವಿಟೀಸ್ಗಳು ನಡೀತದೆ. ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಅಲ್ಲ, ಅದು ಆ ಥರ ಇದ್ದರೆ ನಾವು ಮೊದಲು ನಮ್ಮ ವಿದಿನ್ ದಿ ಪ್ರಿಸನ್ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಡ್ರಗ್ಸ್ ಇರ್ಬೋದು, ಅಥವಾ ಬೇರೆ ಇಂಥ ರ್ಯಾಡಿಕಲೈಸೇಷನ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು. ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಇದ್ದರೆ ಅದು NIA ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ. ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ. ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಇರೋದಿಲ್ಲ, ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು. ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ. ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವರೇ ನೇರವಾಗಿ ಕ್ರಮ ತಗೊಳ್ತಾರೆ. ಸುಬ್ರಹ್ಮಣ್ಯ ಹೋಗಿರೋದು ಖಾಸಗಿ, ಅದು ನನ್ನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನಾವು ಒಂದು ಶಾಂತಿ ಸಭೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಮ್ಯುನಲ್ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಇದೆ ಅಂಥೇಳಿ ಆ ಕಾರಣಕ್ಕೆ ಒಂದು ಶಾಂತಿ ಸಭೆ ಮಾಡಬೇಕು ಅಂತೇಳಿ ಸಲಹೆ ಬಂದಿತ್ತು. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಆದಮೇಲೆ ಕರೆದಿದ್ದೇವೆ. ಎಲ್ಲ ಸಮುದಾಯ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ರಿಲಿಜಿಯಸ್ ಹೆಡ್ಸ್ ಇರ್ಬೋದು, ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರಲ್ಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇರ್ಬೋದು, ಇವ್ರನ್ನೆಲ್ಲ ಕರೆದಿದ್ದೇವೆ. ಅವರ ಸಲಹೆಗಳನ್ನು ತಗೊಳ್ತೇವೆ. ಮುಂದೆ ಏನು ಮಾಡಬೇಕು ಸರ್ಕಾರದ ವತಿಯಿಂದ ಅಂಥೇಳಿ ನಾವು ಆನಂತರ ಡಿಸೈಡ್ ಮಾಡ್ತೇವೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ಮತ್ತೆ ನೆಲೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದು, ಅದು ಹಿಂದೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಸರ್, ಈಗ ಕಾರಾಗೃಹದಲ್ಲಿ ನಾಸೀರ್ಗೆ ಆ ಥರ ಹೆಲ್ಪ್ ಮಾಡಿದ್ದಾರೆ. ಅದೇ ಥರ ಬೇರೆ ಜೈಲುಗಳಲ್ಲೂ ತುಂಬ ಆ್ಯಕ್ಟಿವಿಟೀಸ್ಗಳು ನಡೀತದೆ. ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಅಲ್ಲ, ಅದು ಆ ಥರ ಇದ್ದರೆ ನಾವು ಮೊದಲು ನಮ್ಮ ವಿದಿನ್ ದಿ ಪ್ರಿಸನ್ ಡಿಪಾರ್ಟ್ಮೆಂಟ್ನವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಡ್ರಗ್ಸ್ ಇರ್ಬೋದು, ಅಥವಾ ಬೇರೆ ಇಂಥ ರ್ಯಾಡಿಕಲೈಸೇಷನ್ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು. ಅದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಇದ್ದರೆ ಅದು NIA ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿನವರು ಅದನ್ನು ಮಾನಿಟರ್ ಮಾಡ್ತಿರ್ತಾರೆ. ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರು ಮಾಹಿತಿಗಳು ತೊಗೊಳ್ತಾರೆ. ಯಾಕೆಂದರೆ ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಇರೋದಿಲ್ಲ, ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು. ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ. ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವರೇ ನೇರವಾಗಿ
ಕ್ರಮ ತಗೊಳ್ತಾರೆ.